ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇದು ನವರಾತ್ರಿಯ 9ನೇ ದಿನ. ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ಎಲ್ಲದೂ ಚೆನ್ನಾಗಾಯಿತು. ಇವತ್ತು 9ನೇ ದಿನ. ಇವತ್ತು ಕೂಡ ಬನ್ನಿಗೆ ಮರಕ್ಕೆ ಹೋಗಿ ಬಂದೀವಿ, ಚೌಡಮ್ಮುಡಿಗೆ ಹೋಗಿ ಬಂದೀವಿ. ಈಗ ಮನೆಯಲ್ಲಿ ಟೀ ಮಾಡ್ತಾಯಿದ್ದೀನಿ. ಟೀ ಕುಡಿದು ಮುಂದಿನ ಕೆಲಸ ಶುರುವಾಗುತ್ತೆ. ಏನಪ್ಪ ಅಂದರೆ, ನಿನ್ನೆ ವಿಡಿಯೋ ಒಂದು ಹಾಕಿದ್ದೆ, ಉಡಿ ತುಂಬೋದು ಕಾರ್ಯಕ್ರಮ ಇತ್ತು ದೇವಸ್ಥಾನದಲ್ಲಿ. ಅದು ವಿಡಿಯೋ ಯಾರ್ಯಾರು ನೋಡಿಲ್ಲ, ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ. ಮತ್ತು ನಾಳೆ ಖಂಡಪೂಜೆದು ವಿಶೇಷ ಪೂಜೆ ಇರುತ್ತೆ, ಪಲ್ಲಕ್ಕಿ ಸೇವೆ ಇರುತ್ತೆ, ಮುತ್ತೈದೆಯರನ್ನ ಮಾಡಿರ್ತಾರೆ. ಮತ್ತು ಹಾಗೆ ಲಾಸ್ಟ್ನೇ ದಿನ ಅಂತೇಳ್ಬಿಟ್ಟು ಭಾಳಷ್ಟು ಮಂದಿ ಜನಸಂಖ್ಯೆ ಪ್ರಸಾದ ಸೇವೆಗೆ ಬರ್ತಾ ಇದ್ದಾರೆ. ಅದನ್ನೆಲ್ಲ ವಿಡಿಯೋನೂ ನಾನು ಹಾಕ್ತೀನಿ. ನಾಳಿನ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಆದರೆ ನಾನು ಅದನ್ನೆಲ್ಲ ವಿಡಿಯೋಸ್ನ ನಾಳೆ ಸಾಯಂಕಾಲ ಅಪ್ಲೋಡ್ ಮಾಡ್ತೀನಿ. ಬೆಳಗ್ಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಧ್ಯಾಹ್ನದವರೆಗೂ ಕಾರ್ಯಕ್ರಮಗಳು ಇರ್ತವೆ. ಮಧ್ಯಾಹ್ನದವರೆಗೂ ಆದರೆ ನಾನು ಅದನ್ನೆಲ್ಲ ವಿಡಿಯೋ ಮಾಡಿಕೊಂಡು ಸಾಯಂಕಾಲ ನಾನು ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾಳಿನ ವಿಡಿಯೋನ. ಇವತ್ತಿನ ವಿಡಿಯೋನೂ ಅಷ್ಟೇ. ಮೊದಲೇದಾಗಿ ಯಾರೇ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ, ವಿಡಿಯೋಸ್ನ ನೋಡಿ. ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮದೊಂದು ಸಬ್ಸ್ಕ್ರೈಬು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಗೆ ಇಷ್ಟ ಆಗಿತ್ತಂದರೆ ವಿಡಿಯೋನ ಶೇರ್ ಮಾಡಿರಿ, ಆದಷ್ಟು ಜನರಿಗೆ ಶೇರ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇವತ್ತು ದೇವಸ್ಥಾನದಲ್ಲಿ ಹೋಮ ಇಲ್ಲ, ಕುಂಕುಮಾರ್ಚನೆ ಐತಿ. ಆದ್ರೆ ನಾನು ಹೋಗೋಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ. ನಾನು ಹೋದರೆ ವಿಡಿಯೋಸ್ ನಾನು ಮಾಡ್ಕೊಂಬರ್ತೀನಿ, ಇಲ್ಲಾಂದರೆ ಇಲ್ಲ. ನಿನ್ನೆ ಉಡಿ ತುಂಬೋ ಕಾರ್ಯಕ್ರಮ ಇತ್ತು, ಹೋಗಿದ್ದೆ. ಇವತ್ತು ನೋಡಬೇಕು, ಹೋಗೋದಾದರೆ ಹೋಗೋದು, ಇಲ್ಲಾಂದರೆ ಇಲ್ಲ. ಕೆಲಸಗಳು ಅದಾವತ್ತು. ನಾಳೆ ಖಂಡಪೂಜೆ ಅಲ್ವಾ, ಮನೇಲಿ ಸ್ವಲ್ಪ ದೇವ್ರ ಸಾಮಾನು ಎಲ್ಲ ಅಷ್ಟು ತೊಳೆಯೋದವ, ದೇವಸ್ಥಾನದಲ್ಲಿ ಸಾಮಾನು ತೊಳೆಯೋದವ. ಇಲ್ಲಿ ಮೇಲುಗಡೆ ಇರೋದೊಂದು ದೇವಸ್ಥಾನ ಐತಲ್ಲ ಅಲ್ಲಿನೂ, ಹಂಗಾಗಿ ಹೋಗೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಹೋದರೆ ದಯವಿಟ್ಟು ವಿಡಿಯೋನ ಮಾಡ್ಕೊಂಬಂದು ಹಾಕ್ತೀನಿ, ನೋಡಿರಿ. ಇವಾಗ ಟೀ ಮಾಡ್ತಾಯಿದ್ದೀನಿ, ಟೀ ಕುಡಿತಾಯಿದ್ವಿ. ಟೀ ಕುಡಿದ್ಬಿಟ್ಟು ಮತ್ತೆ ಮುಂದಿನ ಕೆಲಸಗಳು ಶುರುವಾಗ್ತವು. ನೋಡೋಣ ಏನೇನು ವಿಡಿಯೋ ಆಗುತ್ತೆ ಇವತ್ತು ಅಂತೇಳ್ಬಿಟ್ಟು ತೋರಿಸ್ತೀನಿ, ನೋಡ್ತಾ ಇರಿ. ನೋಡಿ, ನಮ್ಮ ಮಸ್ಕಿ ಕಲ್ಲಗುಡಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಜರುಗಿದ ಇವತ್ತಿನ ನವರಾತ್ರಿಯ 9ನೇ ದಿನದ ಪೂಜಾ ಕಾರ್ಯಕ್ರಮಗಳು. ಹೋಮ ಪೂಜೆ ಮತ್ತು ಕುಂಕುಮಾರ್ಚನೆಯನ್ನು ಇಟ್ಕೊಂಡಿದ್ರು. ಎಲ್ಲ ಮಹಿಳೆಯರು ಕೂಡ ಕುಂಕುಮಾರ್ಚನೆಗೆ ತಮ್ಮ ತಮ್ಮ ಮನೆಯಿಂದ ತಟ್ಟೆಗಳನ್ನು ತಂದು, ಅಥವಾ ಕುಂಕುಮಾರ್ಚನೆ ಮಾಡೋದಕ್ಕೆ ಲಕ್ಷ್ಮೀದೊಂದು ಇರುತ್ತೆ, ಅದನ್ನು ತಂದುಬಿಟ್ಟು ಅದ್ರ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ಕುಂಕುಮಾರ್ಚನೆ ಮಾಡೋದಕ್ಕೆ ಇಷ್ಟು ಕಾಣಿಕೆ ಒಬ್ಬೊಬ್ಬರಿಗೆ ಅಂತೇಳಿ ಇರುತ್ತೆ. ಅದನ್ನು ಕೊಟ್ಟುಬಿಟ್ಟು ಅಲ್ಲಿ ಎಲ್ರಿಗೂ ಕುಂಕುಮವನ್ನು ಕೊಡ್ತಾರೆ. ಕೊಟ್ಟುಬಿಟ್ಟು ಹೋಮ ಸ್ಟಾರ್ಟ್ ಆಗಿಂದ ಹೋಮ ಮುಗಿದ್ಮೇಲೆ ಈ ಕುಂಕುಮಾರ್ಚನೆಯನ್ನು ಎಲ್ಲರೂ ಅವ್ರವ್ರ ತಟ್ಟೆಯಲ್ಲಿ ಅವ್ರ ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ಇವು ಅರ್ಚಕರು ಮಂತ್ರಗಳನ್ನು ಹೇಳ್ತಿರ್ತಾರೆ, ಸ್ವಾಮಿಯರ ಅರ್ಚಕರು ಎಲ್ಲರೂ ಕೂಡ ಅಲ್ಲಿ ಅವ್ರು ಹೇಳಿದಾಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಹೋಗ್ತಾರೆ. ಇದಿಷ್ಟು ಈ ನವರಾತ್ರಿ 9ನೇ ದಿನದ ಪೂಜಾ ಕಾರ್ಯಕ್ರಮಗಳು. ಹಾಗೆ ನಾಳಿನ ಒಂದು ಕಾರ್ಯಕ್ರಮಗಳು ತುಂಬಾ ಇದೆ. ನಾಳಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಹಾಗೆ ಇವತ್ತಿನ ವಿಡಿಯೋನ ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡಿ, ಕೊನೆವರೆಗೂ ನೋಡಿ. ಹಾಗೆ ಇವತ್ತು ಚೌಡೇಶ್ವರಿ ಅಲಂಕಾರ ಏನಪ್ಪ ಅಂದ್ರೆ ಕಾಳಿಕಾದೇವಿಯ ಅವತಾರವನ್ನು ಹಾಕಿದ್ದಾರೆ. ನವರಾತ್ರಿಯ ಲಾಸ್ಟ್ ಖಂಡಪೂಜೆ ಇರೋ ಹಿಂದಿನ ದಿನ ಯಾವಾಗಲೂ ಕೂಡ ಕಾಳಿಕಾದೇವಿ ಅವತಾರವನ್ನು ಹಾಕಿರ್ತಾರೆ ಅಮ್ಮನವರಿಗೆ. ತುಂಬಾ ಚೆನ್ನಾಗಾಗಿದೆ ಅಲಂಕಾರ. ಅಮ್ಮನವರ ಅಲಂಕಾರ ನೋಡಿ ಎಲ್ಲರೂ ಭಕ್ತಿಯಿಂದ ಕೈ ಮುಗಿದು ಕೇಳಿ, ನಿಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ಸಾಧ್ಯವಾದರೆ ಈ ಮಸ್ಕಿ ಕಲ್ಲಗುಡಿ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಅಮ್ಮನವರ ದರ್ಶನವನ್ನು ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.